ಅಮ್ಮ, ಪಾರ್ವತಿ ಅಕ್ಕನಿಗೆ ಇನ್ನೂ ಅದೇ ಹುಮ್ಮಸ್ಸಿದೆ ನೋಡು. ಅಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಕ್ಷಮಿಸ್ಬಿಡಪ್ಪ ಸೂರ್ಯ, ನೀನ್ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೆ, ನನ್ಗೋಸ್ಕರ ಬಂದೆ. ಸರಿ ಸರಿ, ನೀನ್ ಹೋಗ್ಬಿಟ್ಪಾ, ಸಂಜೆ ಸಿಗೋಣ. ಸರಿ ಸರಿ, ಬಾ ಭಾಗ್ಯಕ್ಕ, ನೀನು ಬಾ, ನಾನ್ ಇಡೀ ಮನೆ ನೋಡ್ಬೇಕು ಕಣೆ. ಬಾ ಬೇಗ ಹತ್ತು ಭಾಗ್ಯಕ್ಕ. ಈ ರೂಮ್ ನೋಡಕ್ಕ ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕ, ಇವರೇನ ದೊಡ್ಡ ಯಜಮಾನ್ರು? ಹೌದು ಕಣೆ. ಎಲ್ಲಕ್ಕ ಮತ್ತೆ ಕಾಣಿಸ್ತಾನೆ ಇಲ್ಲ? ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕೆ ಹೋದ್ರ? ಇದೇನಕ್ಕ ಇದು, ಮಕ್ಳು ಮೊಮ್ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಆಶ್ರಮಕ್ಕೆ ಹೋಗ್ಬಿಟ್ರಾ? ಪಾರ್ವತಿ, ನೀನ್ ಈಗಷ್ಟೇ ಬಂದಿದೀಯಾ, ಇಲ್ಲಿ ತುಂಬಾ ಘಟನೆಗಳು ನಡೆದು ಹೋಗಿದೆ. ನೀನ್ ಇನ್ನೊಂದ್ಸರಿ ಇಲ್ಲಿಗೆ ಬರ್ತೀಯಲ್ಲ, ಆಗ ಎಲ್ಲಾನು ವಿವರವಾಗಿ ಹೇಳ್ತೀನಿ, ಆಯ್ತಾ? ಹೋಗ್ಲಿ ಬಿಡು, ಅದನ್ನೆಲ್ಲ ಕೇಳಕ್ ನನಗೂ ಟೈಮ್ ಇಲ್ಲ. ಒಟ್ನಲ್ಲಿ ಈ ಕೋಟೆಲಿ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬೀಸ್ತಿದೆ ನೋಡು. ಸರಿ ಸರಿ ಸರಿ, ಬೇರೆ ಕಡೆ ನೋಡ್ಬೇಕು. ನಡಿ 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 ಕಣೆ. ಬೇಗ. ಅಬ್ಬಬ್ಬಬ್ಬಾ, ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ರೂಮ್ ಇದಾವ ಅಕ್ಕ? ಎಷ್ಟು ರೂಮ್ ಇದಾವೆ? ಬಾಕ ನೋಡೋಣ. ಅಕ್ಕ, ಇದ್ಯಾರ ರೂಮು? ನನ್ ಮಗ ಸೂರ್ಯನ್ ರೂಮು. ಸೂರ್ಯನ್ ರೂಮಾ? ಹಾಗಾದ್ರೆ ನಾನು ನೋಡ್ಲೇಬೇಕು. ನಡಿ ನಡಿ ನಡಿ, ತೋರ್ಸು. ಬಾ ಪಾರ್ವತಿ, ಪಾರ್ವತಿ. ಅಯ್ಯೋ ಭಾಗ್ಯಕ್ಕ, ರೂಮ್ ನೋಡು ಎಷ್ಟು ಚೆನ್ನಾಗಿದೆ. ಸ್ಕ್ರೀನ್ ನೋಡು, ಎಲ್ಲ ವುಡ್ ಫರ್ನಿಚರ್ ಒಳ್ಳೊಳ್ಳೆ ಡಿಸೈನ್ ಅಲ್ಲಿ ಮಾಡಿಸಿದ್ದಾರೆ. ಮಂಚ ಒಳ್ಳೆ ಡಿಸೈನ್ ಅಲ್ಲಿ ಮಾಡಿಸಿದ್ದಾರೆ ಭಾಗ್ಯಕ್ಕ. ರೂಮ್ ಮಾತ್ರ ಅಚ್ಚಕಟ್ಟಾಗಿ ಇಟ್ಕೊಂಡಿದ್ಯಾ ನೋಡು. ನಮ್ ಸೂರ್ಯ ವಟಾರದಲ್ಲಿ ಇದ್ದಾಗ್ಲೂ ಅಷ್ಟೇ ಅಚ್ಚಕಟ್ಟಾಗಿರ್ಬೇಕು ಅಂತ ಹೇಳ್ಕೊಡೋನು. ಏನಾದ್ರೂ ಕಸ ಬಿಸಾಕಿದ್ರೆ ರಸ್ತಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋನು. ಈಗ್ಲೂ ನಮ್ ಜನ ವಿಡಿಯೋ ಮಾಡ್ತಾರೆ ಅಂತ ಹೆದರ್ಕೊಂಡು ಕಸನೇ ಬಿಸಾಕಲ್ಲ. ಮಂಚ ನೋಡಕ್ಕ, ಹಾಸಿಗೆ ನೋಡಕ್ಕ ಎಷ್ಟು ಮೆತ್ತಗಿದೆ. ಬೆಡ್ಶೀಟ್ ನೋಡಕ್ಕ ಬರೀ ಸ್ಟಾರ್ಗಳೇ ಇದೆ. ಬಾ ಭಾಗ್ಯಕ್ಕ, ಬೇರೆ ರೂಮ್ ತೋರ್ಸು. ಬಾ. ಅಯ್ಯೋ ದೇವ್ರೇ, ಭಾಗ್ಯಕ್ಕ, ನೀನು ಬೇಕಾದಷ್ಟು ನೋಡೋದಿದೆ. ಬಾ 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 ಪಾರ್ವತಿ, ಬಾ ಬೇಗ. ಪಾರ್ವತಿ. ಏನ್ ಭಾಗ್ಯಕ್ಕ, ಈ ಮನೆ ಇಷ್ಟು ದೊಡ್ಡದಾಗಿದೆ. ಲೈಟ್ ನೋಡು ಎಷ್ಟು ಚೆನ್ನಾಗಿದೆ. ಏನೇ ಇದು? ಈ ಕಡೆನೂ ರೂಮ್ ಇದಾವ ಅಕ್ಕ? ಅಕ್ಕ, ಈ ಕಡೆನೂ ಸೇಮ್ ರೂಮ್ಗಳಿದಾವ? ಏಯ್, ನಿಧಾನ ಕಣೆ. ಈ ವಾಯ್ಸ್ ನ ಎಲ್ಲೋ ಕೇಳಿಸ್ಕೊಂಡಿದ್ದೀನಲ್ಲ. ಬಾಕ, ಎಷ್ಟು ದೊಡ್ಡ ರೂಮ್ಗಳಿದಾವೆ ಅಂತ ನಾನು ನೋಡ್ಬೇಕು. ಬಾ. ಹೆಂಗಿದ್ರು ಬರ್ತಾರಲ್ಲ, ಪರಿಚಯ ಮಾಡ್ಕೊಂಡ್ರೆ ಆಯ್ತು. ನೀನಂತೂ ತುಂಬಾ ನಿಧಾನಕ್ಕೆ ಬರ್ತೀಯ ಭಾಗ್ಯಕ್ಕ. ನಾನ್ ಬೇಗ ಬೇಗ ಮನೆ ಎಲ್ಲ ನೋಡ್ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ನಿಂತ್ಕೊಳ್ಳೆ. ಬಾ ಭಾಗ್ಯಕ್ಕ. ಭಾಗ್ಯಕ್ಕ, ನೀನ್ ಹೇಳಿದ್ ನಿಜ ಭಾಗ್ಯಕ್ಕ. ಎಲ್ಲಾ ರೂಮ್ಗಳು ಒಂದೇ ತರ ಇದಾವೆ, ಆದ್ರೆ ಪೇಂಟಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ನೋಡು. ಕಂಚಿನ ಲೋಟ, ಕಂಚಿನ ಜಗ್ಗು ತುಂಬಾ ಚೆನ್ನಾಗಿದೆ. ಭಾಗ್ಯಕ್ಕ, ಇದನ್ನ ಗೆಸ್ಟ್ ರೂಮ್ ಅಂತ ಹೇಳ್ದೆ, ಮಾತ್ರೆಗಳು ನೋಡಿದ್ರೆ ಇಲ್ಲೇ ಇದಾವೆ. ಇದನ್ನೆಲ್ಲ ಬೀರಲ್ಲಿ ಎತ್ತಿಡ್ಬೇಕಲ್ವಾ ಅಕ್ಕ? ಅದು ಹೋದ್ ಸರಿ ಒಬ್ರು ವಯಸ್ಸಾದವ್ರು ಬಂದಿದ್ರು, ಆ ಎಲ್ಲ ಮಾತ್ರನೂ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಮ್ಮ ಗೋಪಾಲನು ಕ್ಲೀನ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ದಾನೆ. ನಾನು ಆಗ್ಲೇ ಹೇಳಿಲ್ವಾ ಇಲ್ಲಿಗೆ ಯಾರು ಬರೋದಿಲ್ಲ ಅಂತ. ಭಾಗ್ಯಕ್ಕ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀನ್ ಯಾಕೊಂಥರ ಟೆನ್ಷನ್ ಅಲ್ಲಿ ಇದೆಯಾ? ಅಯ್ಯೋ, ಹಾಗೇನು ಇಲ್ವಲ್ಲ ಅಕ್ಕ. ನಿನ್ಗೆ ಇವಾಗೇನ್ ದುಡ್ಡಿನ ಸಮಸ್ಯೆ ಇಲ್ಲ ಅಲ್ವಾ? ನನಗೀಗ ಯಾವ ಸಮಸ್ಯೆನೂ ಇಲ್ಲ. ಅದೇ ನಿನ್ ಫ್ರೆಂಡ್ಗೋಸ್ಕರ ನೀನ್ 15 ಲಕ್ಷ ಹೊಂದ್ಸೋಕೆ ಎಷ್ಟು ಕಷ್ಟಪಟ್ಟೆ ಅಲ್ವಾ ಭಾಗ್ಯಕ್ಕ? ನಿಜವಾಗ್ಲೂ ಆ ನಿನ್ ಫ್ರೆಂಡು ನಿನ್ನ ಪಡೆಯೋದಿಕ್ಕೆ ಪುಣ್ಯ ಮಾಡಿದ್ಲು. ಹಾ, ಇವಾಗೆಲ್ಲ ಸರಿ ಹೋಯ್ತಲ್ವಾ ಅಕ್ಕ? ಹಾ 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 ಕಣೆ. ಅಕ್ಕ, ನಿನ್ಗೊಂದ್ ವಿಷಯ ಗೊತ್ತಾ? ಆ ಆಟೋ ಸೀನಣ್ಣ ಇದ್ನಲ್ಲ, ಅವನ್ ಮಗಂಗೆ ಪುಣೆನಲ್ಲಿ ಕೆಲ್ಸ ಸಿಕ್ತಂತೆ. ಮುಂದಿನ ವಾರ ಎಲ್ರು ಪುಣೆಗೆ ಹೋಗ್ತಿದಾರೆ. ನಮ್ ಸೀನಣ್ಣ ಇದ್ನಲ್ಲ, ಅವನು ಎಲ್ರಿಗೂ ಮೊನ್ನೆ ಪಾರ್ಟಿ ಕೊಡಿಸ್ತಾ. ಓ ಹೌದಾ? ಪರವಾಗಿಲ್ವೇ, ನನಗೆ ಈ ವಿಚಾರನೇ ಗೊತ್ತಿರಲಿಲ್ಲ ನೋಡು.
ಪಾರ್ವತಿ ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ಟಲ್ಲೇ. ಅಯ್ಯೋ ಮೊದ್ಲು ಹೋಗಮ್ಮ. ಅಯ್ಯೋ ಹೌದಲ್ವಾ ಅಕ್ಕ, ನನ್ ಮನೆ ನೋಡ್ಬೇಕು ಅಂತ ಬಂದು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಡಿ ನಡಿ ಬಾ ಅಕ್ಕ, ಬಾ ಬಾ ಕೆಳಗಡೆ ಏನಿದೆ ಅಂತ ನೋಡೋಣ. ಅಕ್ಕ ಈ ಕಡೆ ಏನಿದೆ, ವರಣ ಇದೆಯಾ? ನಿನ್ನಷ್ಟು ಸ್ಪೀಡಿಗೆ ನಡೆಯಕ್ ಆಗೋದಿಲ್ಲ ಕಣೆ ನನಗೆ. ಡೈನಿಂಗ್ ಟೇಬಲ್ ನೋಡಕ್ಕ ಎಷ್ಟು ಚೆನ್ನಾಗಿದೆ ಅಂತ. ಬಾ ಅಕ್ಕ ಬಾ, ಎಷ್ಟು ನಿಧಾನಕ್ಕೆ ಮಾಡ್ತೀನಿ ನೀನು. ಪಾರ್ವತಿ. ಬೇಗ ಬಾ. ರೀ ಕಾಫಿ ಕುಡೀರಿ, ತಣ್ಣಗಾಗುತ್ತೆ. ಇದನ್ನ ತಣ್ಣಗಾದ್ರೂ ಕುಡಿಬಹುದು, ಆದ್ರೆ ನಮ್ಮನೆ ಕ್ಲೈಮೇಟ್ ಇವಾಗ ಚೇಂಜ್ ಆಗೋದ್ರಲ್ಲಿದೆ. ಕೂತ್ಕೋ, ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗತ್ತೆ. ಏನ್ರಿ ಹಾಗಂದ್ರೆ ನೀವು ಹವಾಮಾನ ಇಲಾಖೆದಾರ ಮಾತಾಡ್ತಿದ್ದೀರಾ? ಯಾಕೆ ಮನೇಲಿ ಏನಾದ್ರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇರಲಿಲ್ಲ, ಈಗ ಸಮಸ್ಯೆ ಬರ್ತಾ ಇದೆ. ಸ್ವಲ್ಪ ಬಿಡಿಸಿ ಹೇಳ್ರಿ. ನಿನ್ನ ಮಗಳು ಶಿವಾನಿ ಬರ್ತಾ ಇದ್ದಾಳೆ. ನನ್ನ ಲೆಕ್ಕಾಚಾರದ ಪ್ರಕಾರ ಇಷ್ಟೊತ್ತುಗಳು ಬರಬೇಕಿತ್ತು. ಅಲ್ಲ ರೀ, ಅವಳು ಬರ್ತಾ ಇದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಹುಡುಗರಿಗೆ ಅವಳು ಆಗಾಗ ಕಾಸು ಕೊಡ್ತಾಳೆ, ನಾನು ಸಂಬಳ ಕೊಡ್ತೀನಿ. ಹಾಗಾಗಿ ನನ್ನ ಹುಡುಗರು ನನಗೆ ಜಾಸ್ತಿ ನಿಯತ್ತಾಗಿ ಕೆಲಸ ಮಾಡ್ತಾರೆ. ಶಿವಾನಿ ಬೆಂಗಳೂರಿಂದ ಹೊರಟಿದ್ದಾಳೆ ಅಂತ ನನಗೆ ಬೆಳಗ್ಗೆನೆ ಕಾಲ್ ಬಂತು. ಬಂದ್ಲು ಅನ್ಸುತ್ತೆ. ಅವಳು ಹೇಗೆ ಡ್ರಾಮಾ ಆಡ್ತಾಳೋ ನಾವು ಹಾಗೆ ಆಡಬೇಕು. ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರು ಪದ್ಮಿನಿಗೆ ಅನುಮಾನ ಬರುತ್ತೆ. ಸರಿ ರೀ, ಆಯ್ತು, ನಾನು ಹಾಗೆ ಮೇಂಟೈನ್ ಮಾಡ್ತೀನಿ. ರಾಜೇಶ್ವರಿ, ಆಗ್ಲಿಂದ ಬೆಲ್ ಆಗ್ತಾನೆ ಇದೆ, ಸುಮ್ನೆ ಮಾತಾಡ್ತಾ ಕೂತಿದ್ಯಲ್ಲ, ಅದ್ಯಾರು ಅಂತ ನೋಡ್ಬಾರ್ದಾ? ಅಯ್ಯೋ ಅತ್ತೆ ಅತ್ತೆ ಇರಿ, ನಾನೇ ಹೋಗಿ ತೆಗಿತೀನಿ. ಪಾಪ, ನಿನ್ ಪೂಜೆಗೆ ತೊಂದರೆ ಆಯ್ತೇನಮ್ಮ? ಪರವಾಗಿಲ್ಲ ಮಾವ, ಈಗ ತಾನೇ ಮಂಗಳಾರತಿ ಆಯ್ತು. ಶಿವಾನಿ, ಏನಮ್ಮ ಬಾಗ್ಲ ತೆಗಿಯಕ್ ಇಷ್ಟೊತ್ ಬೇಕಾ? ಅಯ್ಯೋ ನೀನ್ ಬರ್ತೀಯ ಅಂತ ಹೇಳೇ ಇಲ್ವಲ್ಲೇ? ಓಹೋಹೋ, ಹೇಳ್ಬಿಟ್ಟಿದ್ರೆ ಹಾರ ತುರಾಯಿ ಬ್ಯಾಂಡ್ ಬಜಾ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಮಾಡ್ತಿದ್ಯಾ? ಅಬಾಬಾಬಾ, ಶುರು ಮಾಡ್ಕೊಂಡ? ಗಲಾಟೆ ಮಾಡೋರು ಯಾರಿಲ್ಲ ಅನ್ಕೊಂಡಿದ್ದೆ. ಸದ್ಯ ಬಂದ್ಯಲ್ಲ, ನಡಿ ಒಳಗೆ. ಹೇ